दुग्धमुपजीवन्ति कवयस्तरणका इव ಸ್ವಸ್ತಿಸ್ತು ಸುತಾಂ ಅಯುತ್ಮುರ. ಭೂಷಣ್ ಅವರು ಹೇಳಿ. ಪಾದುಕೆ ಪಾದಯೋ ಕೃತ್ವಾ ಪಾದುಕೆ ಪಾದಯೋ ಕೃತ್ವಾ ರಾಮಂ ರಾಮಾನುಜೋ ಬ್ರವೀತ್. ರಾಮಂ ರಾಮಾನುಜೋ ಬ್ರವೀತ್. ರಾಮಂ ರಾಮಾನುಜೋ ಬ್ರವೀತ್. ನಿವೇದಯಾಮಿ ದೇವೇಶ. ನಿವೇದಯಾಮಿ ದೇವೇಶ. ನಿವೇದಯಾಮಿ ದೇವೇಶ. ತ್ವದ್ರಾಜ್ಯಂ ಪಾಲಿತಂ ಮಯಾ. ತ್ವದ್ರಾಜ್ಯಂ ಪಾಲಿತಂ ಮಯಾ. ತ್ವದ್ರಾಜ್ಯಂ ಪಾಲಿತಂ ಮಯಾ. ರಾಮಾನುಜಃ ರಾಮ ಪಾದಯೋಃ ಪಾದುಕೆ ಅವನು ಇದರ ದಿವಸ ಅಂದ್ರೆ ಕಾಡಿನಲ್ಲಿದ್ದಾಗ ಪಾದುಕೆ ತಗೊಂಡ್ ಬಂದು ಅದನ್ನ ತಂದು ರಾಮನ ಮುಂದೆ ಇಟ್ಟು ಪಾದಯೋಃ ಪಾದುಕೆ ಕೃತ್ವ ರಾಮಂ ರಾಮಾನುಜಃ ಅಬ್ರವೀತ್. ರಾಮಾನುಜಃ ರಾಮಂ ಅಬ್ರವೀತ್. ಕಿಂ ಕೃತ್ವ ಅಬ್ರವೀತ್? ಪಾದಯೋಃ ಪಾದುಕೆ ಕೃತ್ವ ಅಬ್ರವೀತ್. ಕಿಮಿತಿ ಹೇ ದೇವೇಶ ಮಯಾ ತ್ವದ್ರಾಜ್ಯಂ ಪಾಲಿತಂ ನಿವೇದಯಾಮಿ. ನಿನ್ನ ರಾಜ್ಯವನ್ನ ನಾನೇನು ಇಷ್ಟು ದಿವಸ ಪಾಲಿಸ್ತಾ ಇದ್ದೆ ಅದನ್ನ ಒಪ್ಪಿಸ್ತಾ ಇದ್ದೇನೆ. ಅಂದ್ರೆ ಪಾದುಕೆ ಕೊಡುವ ಮೂಲಕ ಪಾದುಕೆಯಲ್ಲೇ ಅವನು ರಾಮನನ್ನ ಕಂಡದ್ದು, ಅದೇ ರಾಜ್ಯವನ್ನು ಆಳ್ತಾ ಇದೆ ಅಂತ ಕಂಡದ್ದು. ಅದನ್ನು ವಾಪಸ್ ಕೊಡುವ ಮೂಲಕ ನೀನು ಮರಳಿ ಈ ರಾಜ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಕೊಡ್ತಾನೆ. ರಾಮಾನುಜಃ ರಾಮಸ್ಯ ಅನುಜಃ ಭರತಃ ಪಾದಯೋಃ ರಾಮಸ್ಯ ಚರಣಯೋಃ ಪಾದುಕೆ ಕೃತ್ವ ಉಪಾನಹೌ ದತ್ವಾ ಅಬ್ರವೀತ್. ಕಿಮಿತಿ ಅಬ್ರವೀತ್ ಅವದತ್. ಹೇ ದೇವೇಶ, ಹೇ ರಾಮಚಂದ್ರ, ಮಯಾ ತ್ವದ್ರಾಜ್ಯಂ ಮಯಾ ಪಾಲಿತಂ ತ್ವದ್ರಾಜ್ಯಂ, ನಾನು ಆಳಿದಂತಹ ನಿನ್ನ ರಾಜ್ಯವನ್ನು ನಿವೇದಯಾಮಿ ಪ್ರತಿದಾಸ್ಯಾಮಿ. ಉಪಾನಹೌ ಉಪಾನಹಃ ಪಾದುಕೆ ಅಂದ್ರೆ ಆಗ ನಮ್ಮ ಈಗ ಹಾಕೊಳ್ಳುವ ಹಾಗೆ ಇರ್ಲಿಲ್ಲ. ಎಲ್ರು ಕೂಡ ಮರದ್ದು ಆ ತರದ್ದೇ ಹಾಕೊಳ್ತಾ ಇದ್ದಿದ್ದು. ಎಲ್ಲಿಯಾದ್ರೂ ಚಮ್ಮಾರರು ಮಾಡಿ ಕೊಟ್ರೆ ಚರ್ಮದಿತ್ತು, ಇಲ್ಲ ಅಂತಿಲ್ಲ. ಆದ್ರೆ ಸಾಮಾನ್ಯವಾಗಿ ಕಾಡಿಗೆ ಹೋಗುವಾಗ ಇದಕ್ಕೆಲ್ಲ ಹಾಕೊಳ್ತಾ ಇದ್ದದ್ದು ಇಂಥದ್ದೇ ಮರದ್ದೇ. ಪಾದುಕೆ ಪ್ರಥಮ ದ್ವಿತೀಯ ವಿಭಕ್ತಿ ದ್ವಿವಚನ. ಪಾದುಕೆ ಪಾದಯೋಃ ಷಷ್ಠಿ ವಿಭಕ್ತಿ ದ್ವಿವಚನ. ಕೃತ್ವಾ ತ್ವಾ ಪ್ರತ್ಯಯಂತಮವ್ಯಯಂ. ರಾಮಂ ದ್ವಿತೀಯ ಏಕ. ರಾಮಾನುಜಃ ಪುಲ್ಲಿಂಗ ಪ್ರಥಮ ಏಕ. ಅಬ್ರವೀತ್ ಲಂಗ ಪ್ರಥಮ ಏಕ. ನಿವೇದಯಾಮಿ ವೇದಯಾಮಿ. ನಿವಾಸನ ಜ್ಞಾನ ಆಖ್ಯಾನ. ವಿಧ ಜ್ಞಾನೇ ವಿಧ ಆಖ್ಯಾನೆ ವಿಧ ನಿವಾಸನಿ. ಯಾವರ್ಥ ನಿವಾಸನ ಅಂದ್ರೆ ಒಪ್ಪಿಸುವುದು ಅಂತ. ಅದು ನೀ ಉಪಸರ್ಗ ಇದ್ದದ್ರಿಂದ ಒಪ್ಪಿಸುವುದು ಅಂತ ಅರ್ಥ ಆಗುತ್ತೆ. ಲಟ್ ಪ್ರಥಮ ಲಟ್ ಉತ್ತಮ ಏಕ. ದೇವೇಶ ಸಂಬೋಧನಾ ಪ್ರಥಮ. ತ್ವದ್ರಾಜ್ಯಂ ತವರಾಜ್ಯಂ ತ್ವದ್ರಾಜ್ಯಂ ದ್ವಿತೀಯ ವಿಭಕ್ತಿ ಏಕವಚನ. ಪಾಲಿತಂ ದ್ವಿತೀಯ ವಿಭಕ್ತಿ ಏಕವಚನ. ರಾಜ್ಯವು ಪ್ರಥಮ ವಿಭಕ್ತಿ ಏಕವಚನ. ತ್ವದ್ರಾಜ್ಯಂ ಪ್ರಥಮ ವಿಭಕ್ತಿ ಏಕವಚನ. ಪಾಲಿತಂ ಪ್ರಥಮ ವಿಭಕ್ತಿ ಏಕವಚನ. ಮಯಾ ತೃತೀಯ ಏಕ. ಚೈತನ್ಯ ಅವರು ಹೇಳಿ. ಕಾಶಕೋಷ್ಠಬಲಾದ್ಯಂ ಚ ಕೋಷ್ಠಬಲಾದ್ಯಂ ಚ ಕಾಶಕೋಷ್ಠಬಲಾದ್ಯಂ ಚ ಕೋಶಕೋಷ್ಠಬಲಾದ್ಯಂ ಚ ಧನಂ ಜೀವ ಧನಂ ಚ ತೇ. ಧನಂ ಜೀವ ಧನಂ ಚ ತೇ. ಧನಂ ಜೀವ ಧನಂ ಚ ತೇ.
ಸ್ವಾಮಿನ್ಸ್ತವ ಪ್ರಸಾದೇನ स्वामिंस्तव प्रसादेन ಕೃತಂ ದಶಗುಣಂ ಮಯಾ कृतं दशगुणं मया ಕೋಶ ಕೋಷ್ಠ ಬಲಾದ್ಯಂ. ಬಲ ಅಂದ್ರೆ ಸೇನೆ, ಕೋಷ್ಠ ಅಂದ್ರೆ ಅಂತಃಪುರ, ಅವರ ಉಳಿಯುವ ಜಾಗ. ಕೋಶ ಅಂದ್ರೆ ತಿಜೋರಿ. ನಾನು ಬಜೆಟ್ ಅನ್ನು ದೊಡ್ಡದು ಮಾಡಿದ್ದೇನೆ, ಅಂತಃಪುರವನ್ನು ವಿಸ್ತೃತ ಮಾಡಿದ್ದೇನೆ. 14 ವರ್ಷ ಆಗಿತ್ತಲ್ಲ, ಏನ್ ಮಾಡಿದ್ವಿ? ಕೊಟ್ಟದ್ದನ್ನ ನಂಗೆ ನೀನು ಕರಗಿಸಿ ಹಾಳು ಮಾಡಿದ್ಯಾ ಅಂತ ಹೇಳಿದ್ರೆ ಇಲ್ಲ. ಅದು ಮೂರನ್ನು ಕೂಡ, ಬಲ ಆದ್ಯಂ, ಬಲ ಅಂದ್ರೆ ಸೇನೆ, ಆದ್ಯ ಅಂದ್ರೆ 200 ಆಯುಧಗಳು, ಉಳಿದಂತೆ ರಕ್ಷಣಾ ವ್ಯವಸ್ಥೆಗೆ ಬೇಕಾದ್ದು, ಕೃಷಿ ವ್ಯವಸ್ಥೆಗೆ ಬೇಕಾದ್ದು, ಜನಗಳಿಗೆ ಯೋಜನೆಗಳ ದೃಷ್ಟಿ ಏನೇನು ಇದೆಯೋ ಅದು ಎಲ್ಲ ಬಜೆಟ್ ಅನ್ನು ಕೂಡ ನಾನು ಧನಂ ಜೀವಧನಂ. ಧನಂ ಅಂದ್ರೆ ರೂಪಾಯಿಯ ಮೌಲ್ಯ, ಜೀವಧನ ಅಂದ್ರೆ ಲಿವಿಂಗ್, ಏನಂತ ಅದಕ್ಕೊಂದು ಲಿವಿಂಗ್ ಕಾಸ್ಟ್, ಸ್ಟ್ಯಾಂಡರ್ಡ್ ಕಾಸ್ಟ್ ಮತ್ತೆ ಸ್ಟ್ಯಾಂಡರ್ಡ್. ಈಗ ಕೆಲವು ಊರುಗಳಲ್ಲಿ 100 ರೂಪಾಯಿ ಇದ್ರು ಒಂದು 10 ದಿವಸ ಬದುಕಬಹುದು, ಕೆಲವೊಂದ್ರಲ್ಲಿ 100 ರೂಪಾಯಿ ಇದ್ರೆ 1 ಗಂಟೆ ಬದುಕುದು ಕಷ್ಟ, ಉಸಿರಾಡ್ಲಿಕ್ಕೆ ದುಡ್ಡು ಕೊಡ್ಬೇಕಲ್ಲಿ, ಆಗಿರುತ್ತೆ. ಅದು ಜೀವಧನ. ಅಂದ್ರೆ ಜೀವಕ್ಕೂ ಇನ್ನು ಜೀವಧನ ಅಂದ್ರೆ ಇನ್ನೊಂದು ಜೀವ ಅಂದ್ರೆ ಈ ಜೀವ ರಾಶಿಗಳು, ಹಸು, ಆವಿ ಇತ್ಯಾದಿಗಳು, ಅವೆಲ್ಲ ಜೀವಧನ. ಇದು ನೋಟು ಸಪ್ತಧನ, ಜೀವ ಇಲ್ಲ. ನಿಜವಾದ ಧನ ಯಾವುದು ಅಂದ್ರೆ, ಜೀವವುಳ್ಳ ಧನ ಯಾವುದು ಅಂದ್ರೆ ಹಸು. ಹಸು, ಕುದುರೆ, ಆನೆ, ಆವಿ ಅಂದ್ರೆ ಆಡು, ಕಪ್ಪೆ, ಇದೆಲ್ಲವೂ ಕೂಡ ಜೀವಧನ. ಇದನ್ನು ಕೂಡ ಪಶ್ವಾದಿಗಳನ್ನು ಕೂಡ ನಾನು ಹೆಚ್ಚು ಮಾಡಿದ್ದೇನೆ. ಹೇಗೆ? ತವ ಪ್ರಸಾದಾತ್ ಸ್ವಾಮಿನ್ ತವ ಪ್ರಸಾದೇನ ದಶಗುಣಂ ಕೃತಂ. ನಾನು ಅದನ್ನ ಎಲ್ಲವೂ ಕೂಡ 10 ಪಟ್ಟು ಜಾಸ್ತಿ ಆಗಿದೆ ಅಷ್ಟು. ಈಗ ನೀನು ಹೋಗುವಾಗ 1-2 ಕೋಟಿ ಹಸು ಇದ್ದಿದ್ರೆ ಈಗ 20 ಕೋಟಿ ಹಸು ಇದೆ ಅಂತ. ಹಾಗೆ ಒಟ್ಟು ಒಂದು ಪದಾರ್ಥ 10 ಪಟ್ಟು ಅದು ವೃದ್ಧಿಯಾಗಿದೆ. ಅಂದ್ರೆ ಒಂದು ರಾಜ್ಯ ಬೆಳೆಯುವುದು ಅಂದ್ರೆ ಹಾಗೆ, ಸಂಪತ್ತಿನ ಮೌಲ್ಯ ಹೆಚ್ಚುವುದು ಹೊರತು ಆಸ್ಪತ್ರೆ ಕಾಸ್ಟ್ ಜಾಸ್ತಿ ಆಗುದಲ್ಲ, ಆಸ್ಪತ್ರೆಯಲ್ಲಿ ಜನ ತುಂಬು ಜಾಸ್ತಿ ಆಗುದಲ್ಲ, ಜಿಮ್ಗಳು ಜಾಸ್ತಿ ಆಗುದಲ್ಲ, ವೃದ್ಧಾಶ್ರಮಗಳು ಜಾಸ್ತಿ ಆಗುದಲ್ಲ. ನಾವಿವತ್ತು ಅದನ್ನೆಲ್ಲ ಅಭಿವೃದ್ಧಿ ಅಂತ ಹೇಳ್ತೇವೆ. ಕಟ್ಟಡಗಳು ಜಾಸ್ತಿ ಆಗುದನ್ನ ಅಭಿವೃದ್ಧಿ ಅಂತ. ಕಟ್ಟಡಗಳು ಜಾಸ್ತಿ ಆಗುದು ಅಭಿವೃದ್ಧಿ ಅಲ್ಲ. ಎಲ್ಲರಿಗೂ ಸೂರಿದೆ ಅನ್ನೋದು ಸರಿ, ಎಲ್ಲರಿಗೂ ಬದುಕಲಿಕ್ಕೆ ಮನೆ ಇದೆ ಅನ್ನೋದು ಸರಿ. ಆದ್ರೆ ಒಬ್ಬೊಬ್ಬರಿಗೆ 10 ಮನೆ ಇದೆ ಅಂತ ಹೇಳಿ ಕಾಡೇ ನಾಶ ಮಾಡಿ ಎಲ್ಲಿ ನೋಡಿದ್ರು ಬಂಗ್ಲೆ ಕಟ್ಟಿದ್ದೇವೆ ಅಂತ ಅನ್ನೋದು ಬೆಳವಣಿಗೆ ಅಲ್ಲ. ಅದು ಸಮ ಪ್ರಮಾಣದಲ್ಲಿ ಈ ಕಡೆಯಿಂದ ಸಸ್ಯರಾಶಿ, ಜೀವರಾಶಿ ಮತ್ತು ಮನುಷ್ಯ ಎಲ್ಲದಕ್ಕೂ ಸಮ ಪ್ರಮಾಣದಲ್ಲಿ ಬೆಳವಣಿಗೆ ಬೇಕು. ನೀವು ಟೆಕ್ನೋ ಪದಾರ್ಥಗಳನ್ನು ಜಾಸ್ತಿ ಮಾಡಿ ನಾಳೆ ಊಟ ಮಾಡ್ಲಿಕ್ಕೆ ಬೇಕಿರುವ ಗದ್ದೆಯ ಸಂಖ್ಯೆ ಕಮ್ಮಿಯಾಗಿ ಬಿಟ್ರೆ ನಾಳೆ ಏನ್ ಲ್ಯಾಪ್ಟಾಪ್ ತಿನ್ಲಿಕ್ಕಾಗಲ್ಲ, ಸ್ವಿಚ್ ಬೋರ್ಡ್ ತಿನ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅದರಿಂದಾಗಿ ಅದನ್ನೆಲ್ಲ ಆರ್ಟಿಫಿಷಿಯಲ್ ನೀವು ಎಷ್ಟೇ ಮಾಡಿದ್ರು ಕೂಡ ಕೊನೆಗೆ ಮದ್ದಿಗಾಗುವಾಗ ಆರ್ಟಿಫಿಷಿಯಲ್ ಆಗುದಿಲ್ಲ. ಅದನ್ನು ಎಸೆನ್ಸ್ ಮಾಡ್ಬೋದು ಅಂತ ಅಂದ್ರೂ ಕೂಡ ಅದು ಮತ್ತೆ ರೋಗನೇ ತೆಗೆದುಕೊಂಡು ಕುಡಿದ ಹಾಗೆ. ಆದ್ರಿಂದ 10 ಪಟ್ಟು. ಅದಕ್ಕೆ ನೋಡಿ, ಜೀವಧನ ಧನ ಎರಡನ್ನೂ ಹೇಳಿದ್ದಾರೆ. ಹಣದ ಮೌಲ್ಯವೂ ಜಾಸ್ತಿ ಆಗಿದೆ, ಜೀವಧನದ ಮೌಲ್ಯವೂ ಜಾಸ್ತಿ ಆಗಿದೆ. ನಮ್ಮಲ್ಲಿ ಈಗ ಆಗ್ತಾ ಇರೋದು ಧನದ ಮೌಲ್ಯ. ನಮ್ಮ ರಾಷ್ಟ್ರ ಈಗ 4ನೇದೋ 5ನೇದೋ ಸ್ಥಾನದಲ್ಲಿ ಇದೆ ಅಂತ ನಾವು ಹೇಳ್ತಾ ಇರೋದು ಕೇವಲ ಹೊರಗಿನಿಂದ ನಮ್ಮ 5,000 ಕೋಟಿ ಟರ್ನ್ ಓವರ್ ಇದೆ ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ಆದ್ರೆ ಜಂಜಿಯಂತಹ ಮನುಷ್ಯರಿಗೆ ಅಂದ್ರೆ ಜೀವರಾಶಿಗೆ ಇವತ್ತು ಏನು ಸರಿಯಾದ ಒಂದು ಮಾರ್ಗದರ್ಶನ ಬೇಕಿತ್ತು ಅದು ಎಲ್ಲೋ ತಪ್ಪಿ ಹೋಗ್ತಾ ಇದೆ ಅಂತ ಈಗ ಗೊತ್ತಾಗ್ತಾ ಇದೆ. ನಾನು ಅವರ ಪ್ರೊಟೆಸ್ಟಿನ ಬಗ್ಗೆ ಹೇಳ್ತಿಲ್ಲ, ಅವತ್ತು ಅವರು ಬಳಸಿದ ಭಾಷೆ, ಅವರಿಗೆ ಇರುವ ತಾಳ್ಮೆ ಕೆಡುವಿಕೆ ಅನ್ನೋದೆಲ್ಲವೂ ಕೂಡ ಇದು ದೇಶದ ದುಸ್ಥಿತಿಯನ್ನೇ ಹೇಳುವಂತದ್ದು. ಈ ಭೂತಾನ್ ಅಂತ ಒಂದು ದೇಶ ಇದೆ, ಇಡೀ ಜಗತ್ತಲ್ಲಿ ತುಂಬಾ ಸಮೃದ್ಧವಾದ ದೇಶ. ಸಮೃದ್ಧ ಅಂದ್ರೆ ಹ್ಯಾಪಿಯೆಸ್ಟ್, ಸಂತೋಷಕರವಾದ ದೇಶ ಅಂತ ಹೆಸರದಿಕ್ಕೆ. ನಮ್ಮ ದೇಶದ 4% ಮಾತ್ರ ಅಲ್ಲಿ ದುಡ್ಡಿರುವುದು. ಆದ್ರೆ ಆ ದೇಶದಲ್ಲಿ ಸಿರಿತನ ಅಂತಂದ್ರೆ ಖುಷಿ. ಅವರಿಗೆ ಯಾವತ್ತೂ ಕೂಡ ಬೇಸರವೇ ಇಲ್ಲ ಅಂತ, ಖುಷಿಯಾಗಿರ್ತಾರೆ. ಯಾಕಂದ್ರೆ ಕಾಡಲ್ಲಿ ಇರುದು. ಬೇಸರ ಭಗವದ್ಗೀತೆಯ ನಾಡಲ್ಲಿ ನಾವು ದುಃಖಿಗಳು ಅಂತ ಹೇಳ್ಕೊಳ್ಳಿಕ್ಕೆ ಬೇಜಾರಾಗಿ ಏನ್ ಮಾಡುದು. ಆದ್ರೆ ನಮ್ಗೆ ಈಗ ಮಾತಾಡಿದ ತಕ್ಷಣ ಕೋಪ ಬರುತ್ತೆ ನಮ್ಗೆ. ನಮ್ಮ ಅಭಿವೃದ್ಧಿ ಅನ್ನೋದನ್ನ ತಪ್ಪು, ನಮ್ಮ ಬೆಳವಣಿಗೆ, ಟೆಕ್ನೋ ಬೆಳವಣಿಗೆ ಅಥವಾ ರಸಗೊಬ್ಬರದ ಹೆಚ್ಚಳ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳ ಹೆಚ್ಚಳ, ಶಿಕ್ಷಣದ ಕಾರ್ಖಾನೆಗಳ ಹೆಚ್ಚಳ, ಇದನ್ನೆಲ್ಲ ನಾವು ತುಂಬಾ ದೊಡ್ಡ ಕ್ರಾಂತಿ, ಕ್ಷೀರ ಕ್ರಾಂತಿ ಅಂತ ಆಗ್ತಿದೆ. ಆದ್ರೆ ಕ್ಷೀರ ಕ್ರಾಂತಿ ಆದದ್ದು ನಿಜವಾದ ಹಸುವಿನಿಂದ ಅಲ್ಲ, ಹಸುಗಳಲ್ಲದ ಹಸುವಿಂದ ಹುಟ್ಟಿದ ಕ್ರಾಂತಿ ಅದು.
ಆ ಕ್ರಾಂತಿಯಿಂದ ಏನಾಗ್ತಾ ಇದೆ ಅಂದ್ರೆ ಅದನ್ನ ಕುಡಿಬೇಡಿ ಅಂತ ಡಾಕ್ಟರೇ ಹೇಳೋ ಸ್ಥಿತಿಗೆ ಬಂದಿದೆ. ಅದನ್ನ ಕುಡಿದ್ರೆ ನಿಮ್ಗೆ ರೋಗ ಬರುತ್ತೆ ಅಂತ. ಅದರಿಂದ ನಿಮ್ಮ ಈಗ ಏನು ಹೇಳಿದ್ರು ನಿಮ್ಗೆ ನಮ್ಗೆ ಪರ್ಯಾಯ ಸೂಚಿಸಿ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್, ಪರ್ಯಾಯ ಸೂಚಿಸಲೇಬೇಕು. ಆದ್ರೆ ಸಮಸ್ಯೆಯನ್ನು ಸಮಸ್ಯೆ ಅಂತ ಹೇಳದೆ ಇನ್ನೇನು ಹೇಳ್ಬೇಕು? ಡಾಕ್ಟ್ರೇ ಹೇಳ್ತಾರೆ A2 ಹಾಲು ಮಾತ್ರ ತಗೊಳ್ಳಿ, ಬೇರೆ ತಗೋಬೇಡಿ. ಅವರು ಅದು ದಂಧೆ. ಮತ್ತೆ A2 ಹಾಲು ಅಂತ ಹೇಳಿಯೇ ಮತ್ತೊಂದು ಆರ್ಗ್ಯಾನಿಕ್ ಹೆಸರಲ್ಲಿ ಮಾಡ್ತಾ ಇರುವ ಮತ್ತೆ ಅವ್ಯವಸ್ಥೆ ಶುರುವಾಗುತ್ತೆ. ಎಲ್ಲಿಯ ತನಕ ಜನಗಳಿಗೆ ನನ್ಗೇನ್ ಬೇಕು ಏನ್ ಬೇಡ ಅನ್ನೋದು ಸ್ಪಷ್ಟ ಅರ್ಥ ಆಗುವ ತನಕವೂ ಕೂಡ ಯಾವುದೇ ಒಳ್ಳೆಯ ಬೆಳವಣಿಗೆಯನ್ನು ಕೂಡ ಅದರ ದುರುಪಯೋಗ ಮಾಡಿಕೊಳ್ಳುವಂತ ಒಂದಿಷ್ಟು ದುರ್ಬುದ್ಧಿಯವರು ಇದ್ದೇ ಇರ್ತಾರೆ. ಅದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಎಲ್ಲಿಂದ ಬರಬೇಕು ಅಂದ್ರೆ ಮತ್ತೆ ತಿಳುವಳಿಕೆಯಿಂದನೇ ಬರಬೇಕು. ತಿಳುವಳಿಕೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಸರಿಯಾದ ಒಂದು ಆಳ್ವಿಕೆಯನ್ನು ನಡೆಸುವವರು ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಆದ್ರೆ ಒಂದು ಹಂತದಲ್ಲಿ ನಾವು ಯಾರ ಕೈಗೆ ಮೊದಲೊಂದು 70 ವರ್ಷ ಕೊಟ್ಟು ಅವ್ರು ಆಗ್ಲೇ ಅದನ್ನ ಗಬ್ಬೆಬ್ಬಿಸಿ ಆಗಿದೆ. ಆದ್ರಿಂದ ಇನ್ನು ಸರಿ ಮಾಡೋದು ಸ್ವಲ್ಪ ಕಷ್ಟ ಇದೆ, ಸುಲಭದಲ್ಲಿ ಇಲ್ಲ. ಅವನು ದಶಗುಣವನ್ನಾಗಿಸಿ ಕೊಡ್ತಾ ಇದ್ದೇನೆ. ಕೋಷ್ಠ ಬಲಾದ್ಯನ್ ಕೋಶಂಚ ಕೋಶಶ್ಚ ಕೋಷ್ಠನ್. ಅದೊಂದು ಈಗ ಬರೀ ಅದೇ ನೀವು ಹೇಳಿದಾಗ್ತದೆ, ಬರೀ ದುಡ್ಡು ಜಾಸ್ತಿ ಅಂತ ಹೇಳಿದ್ರೆ ಅದು ಇನ್ಫ್ಲೇಷನ್ ಜಾಸ್ತಿ ಆದಾಗೆ. ಅಂದ್ರೆ ಆ ಕಾಲದಲ್ಲಿ ಇಂತಹ ಹಣದುಬ್ಬರ ಎಲ್ಲ ಈಗ ಅದು ಸಹ ಹಣದುಬ್ಬರ ಆಗ್ಲಿ ಇತ್ತು. ಹಣದುಬ್ಬರ ಈಗ ಇವ್ರು ಯಾರೋ ಒಂದಿಷ್ಟು ರೆಪೋ ಕಂಡಿಡಿದ ಮೇಲೆ ಆಗಿರುವುದಲ್ಲ. ಅದಕ್ಕಿಂತ ಮುಂಚೆಯೂ ಹಣದುಬ್ಬರದ ಸಮಸ್ಯೆ ಇತ್ತು. ಆಗ ಜನಗಳು ಅದನ್ನ ಬೇರೆ ತರ ಹ್ಯಾಂಡಲ್ ಮಾಡ್ತಿದ್ರು. ಯಾಕಂದ್ರೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಇದರ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳಿವೆ. ಯಾರಿಗೆ ಟ್ಯಾಕ್ಸ್ ಹಾಕ್ಬೇಕು, ಯಾರಿಗೆ ಟ್ಯಾಕ್ಸ್ ಹಾಕ್ಬಾರ್ದು, ಓದೋರಿಗೆ ಹೇಗೆ, ದುಡಿಮೆಯವರಿಗೆ ಹೇಗೆ, ಗರ್ಭಿಣಿಯರಿಗೆ ಹೇಗೆ, ಹೆಣ್ಮಕ್ಳಿಗೆ ಹೇಗೆ, ವ್ಯಾಪಾರ ಮಾಡುವವನಿಗೆ ಹೇಗೆ. ಅದರಲ್ಲಿ ಎಷ್ಟೋ ಜನಕ್ಕೆ ಟ್ಯಾಕ್ಸ್ ಇಲ್ಲ. ಗರ್ಭಿಣಿಯರಿಗೆ ಟ್ಯಾಕ್ಸ್ ಇಲ್ಲ. ಗರ್ಭಿಣಿಯ ಜೊತೆಗೆ ಒಬ್ಬ ಕರ್ಕೊಂಡು ಬಂದಿದ್ರೆ ಅವನಿಗೆ ಅರ್ಧ ಟ್ಯಾಕ್ಸ್. ಇದ್ರಲ್ಲಿ ಹೋಗ್ಬೇಕಾದ್ರೆ, ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅವಳಿಗೆ ಟಿಕೆಟ್ ಇಲ್ಲ, ಅವಳನ್ನು ಕರ್ಕೊಂಡು ಬಂದವನಿಗೆ ಅರ್ಧ ಟಿಕೆಟ್. ಯಾಕಂದ್ರೆ ಅವ್ನು ಹೆಲ್ಪ್ ಮಾಡಿದ್ದಾನೆ ಅಂತ ಅದಕ್ಕೊಂದು ಪ್ರೋತ್ಸಾಹ. ಎಷ್ಟು ಅದ್ಭುತಗಳಿವೆ ಅಂದ್ರೆ ಇದು ಮಹಾಭಾರತದಲ್ಲೇ ಇದೆ. ನಾವು ಇನ್ನೆಲ್ಲಿ ಹೋಗ್ಬೇಕಾಗಿಲ್ಲ. ಅದು ಅಲ್ಲಿಂದನೂ ತಗೊಂಡೇ ಚಾಣಕ್ಯ ತುಂಬಾ ವಿಸ್ತಾರವಾಗಿ ಅದನ್ನು ಬಿಡಿಸಿ ಹೇಳಿದ್ದಾನೆ. ಹಾಗಾಗಿ ಕೃಷಿ ಮಾಡುವವನಿಗೆ ಹೇಗೆ, ಕೃಷಿಯಲ್ಲಿ ತಾನೇ ಸ್ವಂತ ಸಣ್ಣ ಜಾಗ ಇದ್ರೆ ಅವನಿಗೆ ಹೆಚ್ಚು ಟ್ಯಾಕ್ಸ್ ಇಲ್ಲ. ಅದನ್ನ ಅವ್ನು ಬೇರೆಯವರಿಗೆ ಮಾರಾಟ ಮಾಡುವಷ್ಟು ವ್ಯವಸ್ಥೆಯಲ್ಲಿ ಅದನ್ನ ಮಾಡ್ತಾ ಇದ್ದಾನೆ, ಅವನಿಗೆ ಸ್ವಲ್ಪ ಟ್ಯಾಕ್ಸ್ ಜಾಸ್ತಿ. ಈಗ ಅವರದ್ದು ಅಂತ ಎಲ್ಲಿದೆ? ಟ್ಯಾಕ್ಸ್ ಇಲ್ಲ, ಎಷ್ಟು ದುಡ್ಡು ಕೃಷಿನೇ ಇಲ್ಲ. ಅಲ್ಲ ಕೋಟಿ ಕೋಟಿ ದುಡ್ಡು ಮಾಡಿದ್ರು ಸಹ ಅಲ್ಲಿ ಟ್ಯಾಕ್ಸ್ ಇಲ್ಲ. ನಾವೆಲ್ಲ ಏನು ಅದರ ಸೂಕ್ಷ್ಮಗಳ ಅರ್ಥ ಮಾಡ್ಕೊಳ್ಬೇಕು. ಕೋಶ ಬಲಾದ್ಯಂ ಅಂದ್ರೆ ಮತ್ತೆ ಈಗ ಭರತ ಅದ ಕೆಲವು ಮಾಡಿದ ಕೆಲಸ ಹೇಳ್ಕೊಳ್ಳೋದು ತಪ್ಪಲ್ಲ ಅಂತ ಗೊತ್ತಾಗ್ತದೆ. ಅಂದ್ರೆ ಒಪ್ಪಿಸುವಾಗ ಅವನು ಏನ್ ಕೊಟ್ಟಿದ್ದಾನ ಅದನ್ನ ಹಾಗೆ ಕೊಡ್ಬೇಕು ಅಂತಿರುದು. ಮತ್ತೆ ಕೊಡುವಾಗ ಹಬ್ಬ ಸಾಕಾಯ್ತು ಅಂತ ಒಂದೇನೋ ಒಂದು ಕಿರಿಕಿರಿ ತಪ್ಪು ಅಂತಲ್ಲ, ಜವಾಬ್ದಾರಿಯನ್ನ ಪಾಲಿತನು. ನಾನು ಸರಿಯಾಗಿ ಪಾಲಿಸಿದ್ಮೇಲೆ ಲಾಸ್ ಮಾಡಿದ್ದೇನಾ? ಇಲ್ಲ. ಲೆಕ್ಕ ಕೊಟ್ಟೆ ಮುಂದೆ ಹೋಗ್ಬೇಕಲ್ಲ, ಅದು ಹೇಳ್ಕೊಡುದಲ್ವೇ ಅಲ್ಲ. ನಾನು ಕೋಶ ಬಿಟ್ಟು ಕೊಡುವಾಗ ಇಷ್ಟು ದುಡ್ಡು. ಈಗ ಯಾರೇ ಸ್ವಾಮಿಗಳೇ ಆದ್ರೂ ಕೂಡ ಅವರು ಅಧಿಕಾರ ಹಸ್ತಾಂತರ ಮಾಡುವಾಗ ನಮ್ಮ ಮಠದಲ್ಲಿ ಇಷ್ಟಿಷ್ಟು ಕಟ್ಟಡಗಳಿದೆ, ಇಷ್ಟಿಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಷ್ಟಿಷ್ಟು ಟ್ಯಾಕ್ಸ್ ಕಟ್ಟುವಂತದ್ದಿದೆ, ಇದನ್ನೆಲ್ಲ ಹೇಳಿಯೇ ಮುಂದಿನವರಿಗೆ ಅದರ ವ್ಯವಸ್ಥೆಯನ್ನು ಕೊಟ್ಟು ಹೋಗ್ಬೇಕು ಅನ್ನೋದು ಹೇಗೋ ಹಾಗೆ ಒಪ್ಪಿಸುವಾಗ ಏನಿದೆ, ಅದು ಏನಾಗಿದೆ, ಹಿಂದೆ ಹೇಗಿತ್ತು, ಈಗ ಏನಾಗಿದೆ ಅನ್ನೋದನ್ನು ಕೂಡ ಅಷ್ಟು ಬಿಡಿಸಿ ಹೇಳ್ದ. ಜೀವಧನಂ ಮಯಾ ದಶಗುಣಂ ಕೃತಂ. ಇದು ಪಶ್ವಾದಿ ಅಂದ್ರೆ ಏನು? ಅದೇ ಜೀವರೂಪ ಧನಂ ಪಶ್ವಾದಿ. ಪಶು ಅಂದ್ರೆ ಹಸು, ಕುದುರೆ, ಆನೆ, ಎತ್ತು, ಆಡು ಇತ್ಯಾದಿಗಳು. ಆಡು ಹೆಚ್ಚಾಗಿ ಯಾವ್ದಕ್ಕೆ? ಆಡು ಹಾಲಿಗೆ, ಆಮೇಲೆ ತುಪ್ಪಳ, ಅದರ ಗಂಡು ಕುರಿ, ಉಣ್ಣೆ ಬೇಕೇ ಬೇಕಲ್ಲ. ಅಂದ್ರೆ ಅಜ್ಜದಿಂದ ಮಾಡೋದೇ ಅಜ್ಜ ಅಂತ. ಆದ್ರೆ ಅದು ಅಜ್ಜ ಯೂಸ್ ಮಾಡ್ತಾರೆ. ಹೋಮಕ್ಕೆ ಬಳಸುವಂತದ್ದು ಹಸುವಿನದ್ದೇ. ಅದು ಬೇರೆ ಅಜ ಸಂಬಂಧಿಯಾದ ಹಾಲು ಮಾತ್ರ ಯಜ್ಞದಲ್ಲಿ, ರುದ್ರದೇವರಿಗೆ ಸಂಬಂಧಪಟ್ಟ ಯಜ್ಞದಲ್ಲಿ ಒಂದು ವಿಶೇಷ ಬಳಕೆ ಇದೆ. ಬಿಟ್ರೆ ಬೇರೆ ಇದಕ್ಕೆ ಆಜ್ಯ ಅಂತ ಹೋಮದಲ್ಲಿ ಬಳಸುವಂತದ್ದಿಲ್ಲ. ಅಜ ಅಂದ್ರೆ ಪರಮಾತ್ಮನಿಗೆ ಒಪ್ಪಿಸಬೇಕಾದ್ದು ಅಂತ ಅರ್ಥ. ಅದು ಅವನ ಪ್ರಧಾನ ಆಹಾರ, ಅದೇ ಅವನದ್ದೇ ಅಂತ. ಮತ್ತೆ ಅಜ್ಜದ ಹಾಲು ಸ್ವೀಕಾರಾರ್ಹ. ಅಜ ನಾಲ್ಕಿದೆ. ಯಾವ್ದು? ಎಮ್ಮೆ, ದನ ಫಸ್ಟ್,
ಆಡು, ಎಮ್ಮೆ, ಇನ್ನೊಂದು ಯಾವ್ದೋ ಇದೆ. ಮತ್ತೆ ನಾಲ್ಕು ಕತ್ತೆದ್ದಿಲ್ಲ, ಇನ್ನೊಂದು ಯಾವ್ದೋ ಹೇಳ್ತಾರೆ. ಬೇರೆ ಯಾವ್ದಲ್ಲಿ ಎಲ್ಲವೂ ವೇಸ್ಟ್. ಯಾವ್ದು ಗವಯ ತರ, ಗವಯ ಇಲ್ಲ, ಗವಯ ಬಳಸಬಾರ್ದು ಅಂತಿದೆ. ಗವಯ ಬಳಸಬಾರ್ದು, ಕತ್ತೆ ಬಳಸಬಾರ್ದು. ಅದೇ ಕತ್ತೆಯನ್ನು ಸ್ನಾನಕ್ಕೆ ಬಳಸ್ತಿದ್ರು, ಅದು ಮೈ ರಾಣಿಯಲ್ಲಿ ಕತ್ತೆ ಹಾಲನ್ನ ಸ್ನಾನಕ್ಕೆ, ಮೈ ಎಲ್ಲ ತುಂಬಾ ಚರ್ಮ ಎಲ್ಲ ಕಾಂತಿ ಆಗತ್ತೆ ಅಂತ, ಸಿಕ್ಕಾಪಟ್ಟೆ ಗ್ಲೋ ಉಂಟಾಗತ್ತೆ ಅಂತ ಬಳಸಿದ್ರು. ಇನ್ನೊಂದು ಯಾವ್ದೋ ಬಾರ್ದು ಅಂತ ಹೇಳಿದ್ರು, ನಾಯಿ ಹಾಲು, ಬೆಕ್ಕಿದ್ ಬರಲ್ಲ, ನಾಯಿದಾದ್ರೂ ಸಿಗುತ್ತೆ. ಇಂಥದ್ದೆಲ್ಲ ಬಳಸಬಾರ್ದು ಅಂತಿದೆ. ಅದ್ರಲ್ಲಿ ಗವಯ ಬಳಸಬಾರ್ದು. ನಾವು ಇವತ್ತು ಬಳಸುವುದೇ A1 ಅಂದ್ರೆ ಗವಯ, ಅದು A2 ಅಂದ್ರೆ ಮಾತ್ರ. ನೋಡಿ, ಅವರಿಗೆ ಆವಾಗ ಹೇಳಿದ ಮಾತು ಗವಯ ಬಳಸಬಾರ್ದು ಅಂತ. ಗೋವಿನದ್ದು ಮಾತ್ರ ಹಾಲು ಬಳಸಬೇಕು ಹೊರತು ಗವಯ ಬಳಸಬಾರ್ದು. ಹಂದಿದ್ ಬಳಸಬಾರ್ದು. ಹಂದಿದ್ ಬಳಸಬಾರ್ದು. ಮೂರೇನ ಇವನ್ ಗೋಟ್ ಮಿಲ್ಕ್ ಅಂತಾರೆ ಅಲ್ಲ, ಗೋಟ್ ಮಿಲ್ಕ್, ಆಡು. ಅದೇ ಆಡ್ ಮಿಲ್ಕ್ ತಗೋಬಹುದು. ತಗೊಳ್ಬೋದಾ? ಅಂದ್ರೆ ನಿತ್ಯದ ಆಹಾರ ಅಲ್ಲ, ಅದು ವಿಶೇಷವಾಗಿ ಕೆಲವುದಕ್ಕೆ ಸೂಚಿಸ್ತಾರೆ, ಅಂತ ಸಂದರ್ಭದಲ್ಲಿ ತಗೊಳ್ಬಹುದು. ಜೀವಧನಂ ತೇ, ನಿನ್ನ ಕೋಶ ಇದು ಮೊದಲಾದವುಗಳನ್ನು, ಮಯ ದಶಗುಣಂ ಕೃತಂ, ನಾನು 2 ಪಟ್ಟನ್ನಾಗಿ ಮಾಡಿದ್ದೇನೆ, ಅದು ತವ ಪ್ರಸಾದೇನ. ಎಲ್ಲವೂ ದ್ವಿತೀಯಾಭಕ್ತಿ ಏಕವಚನ ನಪುಂಸಕಲಿಂಗದಲ್ಲಿ. ತೇ ಷಷ್ಠಿ ಏಕ, ಸ್ವಾಮಿನ್ ಸಂಬೋಧನಾ ಪ್ರಥಮ, ತವ ಷಷ್ಠಿ ಏಕ, ಪ್ರಸಾದೇನ ತೃತೀಯಾಭಕ್ತಿ ಏಕವಚನ. ಕೃತಂ ದಶಗುಣಂ, ದಶಗುಣಂ ಕೃತಂ, 10 ಪಟ್ಟನ್ನಾಗಿ. ಮಯಾ ತೃತೀಯಾಭಕ್ತಿ ಏಕವಚನ. दश गुणाः यस्य सः, दशगुणाः तं दशगुणं, दशाः गुणाः यस्य तत् दशगुणं. श्रीहरिप्रियतां श्रीकृष्णार्पणमस्तु. ಭಾಗವತ ಪಾಠ ಇಲ್ಲ.